ಮೊದಲನೇದಾಗಿ ಪ್ರಾರ್ಥಗೀತೆಯಿಂದ ಶುರು ಮಾಡ್ಬೇಕಂತ ನಮ್ಮಲ್ಲಿ ಎಲ್ಲರೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಸೊ ಗೈಸ್, ಇವತ್ತು ನೋಡ್ರಿ, ನಾನು ಸಣ್ಣವಿದ್ದಾಗ ಡ್ರಾಯಿಂಗ್ ಬಿಡಿಸಿದ್ದೆ. ಅವೆಲ್ಲ ತೋರಿಸ್ಬೇಕಂತೇಳಿ ಡಿಸೈಡ್ ಮಾಡೀನಿ. ಸೊ ನಾನು ಬಿಡಿಸೀನಿ, ನಮ್ಮ ಪುಟ್ಟಕ್ಕನೂ ಬಿಡಿಸ್ಯಾಳ ಡ್ರಾಯಿಂಗ್ಸ, ನಮ್ಮ ವೀರೇಶಣ್ಣು ಬಿಡಿಸ್ಯಾನ. ಆದ್ರೆ ವೀರೇಶಣ್ಣನು ಇಲ್ಲಿಲ್ಲ. ಸೊ ನೀವೆಲ್ಲರೂ ಡ್ರಾಯಿಂಗ್ ಬಿಡಿಸಿರ್ತೀರಿ, ಯಾಕಂದ್ರೆ ಅದು ಎಲ್ಲರಿಗೂ ಇಷ್ಟ ಆಗಿರುತ್ತೆ. ನಾವು ಒಂದಿಷ್ಟು ಬಿಡಿಸೀವಿ. ಈಗ ನಾವು ತೋರಿಸ್ತೀವಿ ನಂದು ಮತ್ತು ನಮ್ಮ ಪುಟ್ಟಕ್ಕೊಂದು ನಾವು ಹೆಂಗೆ ಡ್ರಾಯಿಂಗ್ ಬಿಡಿಸೀವಿ ಅಂತೇಳಿ ನಾವು ನಿಮಗೆ ತೋರಿಸ್ತೀವಿ. ಈಗ ನೋಡ್ರಿ, ನಮ್ಮದು ಮೊದಲನೇದಾಗಿ ನಮ್ಮ ವೀರೇಶಣ್ಣವರು ತೋರಿಸ್ತಾರೆ. ಮೊದಲನೇದು ಚಿತ್ರ ನೋಡಿ, ತಂದೆ ತಾಯಿಯೇ ದೇವರು. ಸೊ ಗಾಯ್ಸ್, ಮೊದಲನೇ ಪ್ರೀತಿ ಯಾವಾಗಲಿಂದ ಸ್ಟಾರ್ಟ್ ಅಂದರೆ ಮೊದಲನೇ ತಾಯಿ, ಮನೆಯ ದೇವರು ತಾಯಿ. ಅದಕ್ಕೋಸ್ಕರ ತಂದೆ ತಾಯಿಯಿಂದ ಸ್ಟಾರ್ಟ್ ಮಾಡೋದು ಭಾವಚಿತ್ರ. ಸೊ ಗಾಯ್ಸ್, ಇದು ನೋಡ್ರಿ, ಇದು ಯಾವಾಗಪ್ಪ ಅಂತಂದ್ರೆ ಇದು 10th ಇದ್ದಾಗ ಒಂದು ಇಂಗ್ಲೀಷ್ ಬುಕ್ ಒಳಗೆ ಕನ್ನಡ ಬುಕ್ ಒಳಗೆ ಇತ್ತಿದ್ದು ಫೋಟೋ. ಸೊ ನಾ ಅದು ಬಿಡಿಸೀನಿ ಮಸ್ತ್ನ್ಯಾಕ. ನಮ್ಮ ಪಪ್ಪ ಅಂದ್ರೆ ನನಗೆ ಭಾಳ ಇಷ್ಟ, ಅದಕ್ಕೆ ಇದು ಬಿಡಿಸಿದ್ದು. ನಾ 10th ಇದ್ದಾಗ ಬಿಡಿಸಿದ್ದು ಫಸ್ಟ್ನೇ ಚಿತ್ರ ಅಂದರೆ ಇದೆ, ಫಸ್ಟ್ ಡ್ರಾಯಿಂಗ್. ಈಗ ನಮ್ಮ ಪುಟ್ಟಕ್ಕ ಅವರು ತಂದೆ ಮೇಲೆ ಯಾವುದಾದ್ರೂ ಫೋಟೋ ಈ ಚಿತ್ರ ಏನ್ರಿ ಬಿಡ್ಸ್ಯಾರ ಅಂತ ತೋರಿಸ್ತಾರೆ. ಇಲ್ಲೇ ಹೋಯ್ತೆ ಅಪ್ಪ ಅಪ್ಪ ಹೇಳು ಮಗನಿ. ಗೈಸ್ ನೋಡಿ, ತಮ್ಮ ಚಿತ್ರ ಅಂದ್ರೆ ಇವರು ಇದನ್ನೇ ಮಾಡೋರೆ. ಅದು ಹಣಿಕೆ ಏನೋ ಹಾಕ್ತಾರಂತೆ, ಅದರಿಂದ ಮಾಡಿದ್ದಾರೆ. ಇದನ್ನು ನೋಡಿದೀರಾ ಫ್ರೆಂಡ್ಸ್? ಇದರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿಸಿ. ನೀವು ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಇಂದನೂ ಮಾಡಿಸಿ ಯಾವ್ದು ಚೆನ್ನಾಗಿದೆ ಅಂತ. ಓಕೆ, ನೆಕ್ಸ್ಟ್ ನಾ ತೋರಿಸ್ತೀನಿ ನೋಡ್ರಿ ಗಾಯ್ಸ್. ನಮ್ಮ ಮಮ್ಮಿ ಮ್ಯಾಗ ಒಂದು ಡ್ರಾಯಿಂಗ್ ಮಾಡೀನಿ ಮಸ್ತ್ನ್ಯಾಕ. ಇಲ್ಲಿ ನೋಡ್ರಿ, ಇಲ್ಲಿ ಮಸ್ತ್ನ್ಯಾಕ. ಸೊ ಇದನ್ನು 10th ಪುಸ್ತಕ ಒಳಗಿತ್ತು, 10th ಬುಕ್ ಒಳಗಿತ್ತು. ಇದು ಮಸ್ತ್ನ್ಯಾಕ ನಾ ಬಿಡ್ಸಾಗ ಭಾಳ ಇಂಟ್ರೆಸ್ಟ್ ಕೊಟ್ಟು ಬಿಡಿಸಿವಿ ಇವೆಲ್ಲ ಚಿತ್ರಗಳು. ಸೊ ಈಗೇನು ಬಿಡ್ಸಲಾಗಿವಿ. ಬರೀ ಚಿತ್ರ ಅಂತ ನೋಡ್ಬೇಡಿ, ಅದ್ರ ಬಗ್ಗೆ ಸಾಂಗ್ನು ಆಡಿದ್ದಾನೆ. ಆ ಸಾಂಗ್ ಬರ್ದಿದ್ದಾರೆ. ಆ ಸಾಂಗ್ನು ನಾನು ಒಂದೆರಡು ಲೈನ್ ಆಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಅಮ್ಮ ನನ್ನ ಈ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನೋಡಿ ಗಾಯ್ಸ್, ಯಾರ್ಯಾರು ತಾಯಿ ಮೇಲೆ ಪ್ರೀತಿ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಗಾಯ್ಸ್, ಈಗ ನೆಕ್ಸ್ಟ್ ನಮ್ಮ ಪುಟ್ಟ ಅವರು ತೋರಿಸ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಪುಟ್ಟಕ್ಕ ಅವರು ಅಕ್ಕ ತಂಗಿ ತೆಗೆದೆ, ನೀವು ತಾಯಿದೆ? ಇಲ್ಲ ತಾಯಿದೆ ಇದ್ದಿರ್ಬೇಕು ಬಹುಶಃ. ಅಲ್ಲ, ಇಬ್ರದ್ದು ಸೇಮ್ ಡ್ರೆಸ್ ಇತ್ತಲ್ಲ, ಒಂದೇ ಡ್ರೆಸ್ ಹಂಗ ಎರಡವಲ್ಲ, ಕಲರ್ ಡ್ರೆಸ್, ಸೇಮ್ ಡ್ರೆಸ್. ತಾಯಿ ಪ್ರೀತಿ ನಮ್ಮ ತಂಗಿಯವರು ತೆಗೆದಿದ್ದಾರೆ ಫ್ರೆಂಡ್ಸ್. ಇದನ್ನು ಸೇಮ್ ಉನಾಲಿಂದಾನೇ ಮಾಡಿರೋದು. ಅದನ್ನ ನೋಡಿ ಅವರು ಯಾವುದು ಚೆನ್ನಾಗಿದೆ ಅಂತ ಎರಡು ಕಾಂಪಿಟೇಷನ್ ಹಾಕಿದ್ದಾರೆ. ಅಣ್ಣ ಮತ್ತೆ ತಂಗಿ ಇಬ್ರು ಕಾಂಪಿಟೇಷನ್ ಅಲ್ಲಿದ್ದಾರೆ. ಯಾವ್ದು ಚೆನ್ನಾಗಿದೆ ಅವರು ಒಂದೆರಡು ಲೈನ್ ಬರೆದಿದ್ದಾರೆ, ನನ್ನ ತಂಗಿನೂ ಲೈನ್ ಬರೆದಿದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ನಿರ್ಲಕ್ಷಿಸುತ್ತೇವೆ, ಒಂಟಿಯಾಗಿ ಅನಿಸುತ್ತೇವೆ, ನಮ್ಮ ಕ್ಷೇಮ ರಿವಾರಿಯೂ ಅವಳೆಂದು ಹಾರೈಸುತ್ತಾಳೆ. ತಪ್ಪು ಹೇಳಕತ್ತೀನಿ, ಅದು ಕಟ್ ಮಾಡ್ಯಾರ. ಏನು ಸೊ ಗಾಯ್ಸ್, ಏನು ಬರ್ದಾರಪ್ಪ ಅಂತಂದ್ರ, ಆರೋಗ್ಯದ ಬಗ್ಗೆ ಕಾಳಜಿ ನಿರ್ಲಕ್ಷಿಸುತ್ತೇವೆ, ಒಂಟಿಯಾಗಿ ನರಳುತ್ತೇವೆ ಅನಿಸುವುದು ನಮ್ಮ ಕ್ಷೇಮದ ರುವಾರಿಯೋ ಅವಳೆಂದು. ಏನಿದು? ಅದಕ್ಕೆ ನಾನು ಮುಂದೆ ತಾಯಿ ಒಂದಕ್ಕೊಂದು ಸವಾಲ ಇಲ್ಲ. ಸೊ ಗಾಯ್ಸ್, ಈಗ ನಮ್ಮ ಪುಟ್ಟಕ್ಕ ಅವ್ರು ಹೇಳ್ತಾರ ಯಾವ ಬಿಡಿಸಿದೆ ಏನು. ಇದನ್ನ ನಾನು ಯಾವಾಗ ಫಸ್ಟ್ ಇಯರ್ ಅಲ್ಲಿ ಬಿಡಿಸಿರೋದು. ವಾ. ಸೊ ಗಾಯ್ಸ್, ನಾ 10th ಇದ್ದ ಬಿಡಿಸಿದ್ದೆ. ಅವಾಗ ನಮ್ಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಅದೇ ಇಂಟ್ರೆಸ್ಟ್ ಇದ್ದಿಲ್ಲ, ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಗಾಯ್ಸ್, ನಾ ಈಗ ತೋರಿಸ್ತೀನಿ. ನಾ ಫಸ್ಟ್ ಟೈಮ್ 10th ಇದ್ದಾಗ ಜಾರ್ಜ್ ಪೋಯಮ್ ಅಂತೇಳಿ ಇಂಗ್ಲೀಷ್ದು ಒಂದು ಪೋಯಮ್ ಇತ್ತು. ಅವೊಂದು ನಾನು ಡ್ರಾಯಿಂಗ್ ಬಿಡಿಸಿದ್ದೆ. ಎಲ್ಲ ಶಾಲೆಗೆಲ್ಲ ಮಸ್ತ್ನಾಗವಾಗಿತ್ತು. ಎಲ್ಲರೂ ನೋಡಿ ಶಾಕ್ ಆಗಿಬಿಟ್ರು. ಒಮ್ಮೆ ನಾ ಡ್ರಾಯಿಂಗ್ ಇಷ್ಟು ಬಾರಿ ಬಿಡಿಸ್ತೀನಿ ಅಂತೇಳಿ ಅಲ್ಲಿ ಕ್ಲಾಸ್ನಾಗ. ಸೊ ಇದೆ ನೋಡ್ರಿ, ಅದು ಜಾರ್ಜ್ ಪೋಯಮ. ಸೊ ಇದು ನಾನು ಬಿಡಿಸಿದಾಗ ಭಾರಿ ನಮ್ಮ ಸರ್ ಅಪ್ರೋಚ್ ಮಾಡಿದರು ಮಸ್ತ್ನಾಗ. ಆಮೇಲೆ ಎಲ್ಲರೂ ಕ್ಲಾಸ್ನಾಗಿದ್ದವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತೀನಿ ಅಂತೇಳಿ ಅಪ್ರೋಚ್ ಮಾಡಿದರು. ಕ್ಲಾಪ್ಸ್ ಮಾಡಿಸಿದ್ರು ನನಗೆ, ಕ್ಲಾಪ್ಸ್.
ಇವಾಗ ನೆಕ್ಸ್ಟ್ ನನ್ನ ತಂಗಿ ಯಾವುದೋ ಒಂದು ನೋಡೋಣ. ಅವ್ರು ಯಾವುದು ಇದು ಜಾರ್ಜ್ ಪೋಯಮ್ ಅಂತೆ ಅವ್ರದ್ದು ಕಳಿಸಿದ್ದಾರೆ. ನನ್ನ ತಂಗಿ ನೆಕ್ಸ್ಟ್ ಯಾವ್ದು ಬರುತ್ತೋ ನೋಡೋಣ. ಜೈ ಆಂಜನೇಯ. ಓ ದೇವ್ರು ನಮ್ಮ ಬಾಸ್ ಆಕಿ ಬಾಯಿ ಗಿಡಿಗ್ಲಿ ಜಯ ಜಯ ಅದಾಗ್ಲಿ. ಜೈ ಆಂಜನೇಯ. ಮತ್ತೆ ಇದು ಯಾವಾಗ ಬಿಡಿಸಿದಿ? ಬಟ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಟೈಮ್ ಸಾಲಲ್ಲ ಜಾಸ್ತಿ, ಯಾಕಂದ್ರೆ ನಾನು ಪರಮ ಭಕ್ತ ಆಂಜನೇಯನ ಶಿಷ್ಯ. ಇನ್ನೊಂದಾದಲ್ಲ ಅದನ್ನ ಒಂದು ತೋರಿಸ್ಬಿಡು. ಜಯ ಆಂಜನೇಯ. ಆಂಜನೇಯನ ಶಿಷ್ಯ ಅಂದ ತಕ್ಷಣ ನೀನು ಸನ್ಯಾಸಿ ಅಂತ ಕೇಳ್ಬೇಡಿ, ಬಟ್ ನಾನು ಸಂಸಾರಚಾರಿ. ಸೊ ಗೈಸ್ ಎರಡು ಬಿಡಿಸೋ. ಇದು 10th ಇದ್ದಾಗ ಬಿಡಿಸಿದ್ದು, ಇದು ಫಸ್ಟ್ ಇಯರ್. ವಾ ಯಾವಾಗಿದ್ದು ಇದು? ಯಾವಾಗಿದ್ದು ಇದು? ಇದು ಫಸ್ಟ್ ಇಯರ್ದು, ಇದು 10th ಇದು. 10th ಇದ್ದಾಗಿಂದು ಗಾಯ್ಸ್ ಇದು. ಬಟ್ ನನ್ಗೆ ಯಾಕೋ ಮೋಸ್ಟ್ಲಿ 10th ಇದ್ದಿದೆ ಚೆನ್ನಾಗಿ ಅನ್ಸುತ್ತೆ ಗಾಯ್ಸ್. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಕಮೆಂಟ್ ಬರ್ಬರ್ತಾ ಡ್ರಾಯಿಂಗ್ ಕೆಟ್ಟದಲ್ಲಿ ಮೋಸ್ಟ್ಲಿ. ಯಾಕಂದ್ರೆ ಅವಾಗ ಫಸ್ಟ್ ಇಯರ್ ಆದ್ಮೇಲೆ ಎಲ್ಲ ಕಾಲೇಜ್ ಬಾಯ್ಸ್ ಅಲ್ಲ ಅವರು, ಗರ್ಲ್ಸು. ಮಿಸ್ಟೇಕ್ ಆಗ್ತಾವ. ಸೊ ಗಾಯ್ಸ್ ಈಗ ನೋಡ್ರಿ, ನಾನು 10th ಇದ್ದಾಗ ಇನ್ನೂ 2 ಬಿಡಿಸಿದ್ದೆ ಡ್ರಾಯಿಂಗ. ಇದು ಏನಪ್ಪ ಅಂತಂದ್ರೆ ಒಂದು ಇದು ಬರ್ತಾವೆ ನೋಡ್ರಿ, ಪಿಕ್ಚರ್ ರೈಟಿಂಗ್ ಅಂತೇಳಿ. ಆ ಪಿಕ್ಚರ್ ರೈಟಿಂಗ್ ಒಳಗೆ ಯೂಸ್ ಆಗೋಂಥದ್ದು ಇದು ಇಂಗ್ಲೀಷ್ ಬುಕ್ ಒಳಗೆ ಇರ್ತಿದ್ದು. ಪಿಕ್ಚರ್ ರೈಟಿಂಗ್ ಬರ್ಸ್ತಿದ್ರು ಅವಾಗೆಲ್ಲ ನಾವು 10th ಇದ್ದಾಗ. ಇದು ನೋಡ್ರಿ, ಇದು ಏನದಂದ್ರೆ ಒಬ್ಬ ಕುರುಡನ್ನ ಒಬ್ಬ ಹುಡುಗ ದಾಟಿಸ್ತಾ ಇದ್ದಾನೆ, ಒಬ್ಬ ಸಿಗ್ನಲಲ್ಲಿ ಸ್ಕೂಟರ್ ಮೇಲೆ ಬರತ್ತಿದ್ದು. ಇದು ನೋಡಿ ಮಸ್ತ್ನಾಗ ಅಪ್ರೋಚ್ ಮಾಡಿದರು ಸರ್. ಇದು ಇನ್ನೊಂದು ಇದ್ರ ಜೊತೆ ಇನ್ನೊಂದು ಐತಿ ಪಿಕ್ಚರ್ ರೈಟಿಂಗ್ ಇದು. ಸೊ ಇಲ್ಲೊಂದು ಐತಿ ನೋಡ್ರಿ ಎಕ್ಸ್ಟೆಂಟ್ ಆಗಿದ್ದು. ಹಾಂ, ಇವು 2 ಏನಪ್ಪ ಅಂತಂದ್ರೆ ಆಗಲೇ ತೋರಿಸಿದ್ದು ಜಾರ್ಜ್ ಪೋಯಮು. ಅದಾದಮೇಲೆ ಇವೆರಡು ದೊಡ್ಡದಾಗಿ ಜೆರಾಕ್ಸ್ ಮಾಡಿಸಿ ನಮ್ಮ ಕ್ಲಾಸ್ನಾಗ ಅಂಟಿಸಿದ್ರು. ಈಗ ಅದಾವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವಾಗ ಅಂಟಿಸಿದ್ರು. ನೆಕ್ಸ್ಟು ಇವಾಗ ಸಿಸ್ಟರ್ದು ಅದು ಯಾವುದಿದೆ ಅಂತ ಚೆಕ್ ಮಾಡಿ. ಓ ಗಾಯ್ಸ್, ಏನಿದು? ಬೆಸ್ಟ್ ಫ್ರೆಂಡ್ಸ್. ವಾ ಯಾರು ಇವರು? ಬೆಸ್ಟ್ ಫ್ರೆಂಡ್ಸ್ ನಿಮಗೂ ಇರ್ತಾರೆ ನೋಡಿ. ಬೆಸ್ಟ್ ಫ್ರೆಂಡ್ಗೆ ನೀವು ಒಂದೆರಡು ಕವನ ಗೊತ್ತಿದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ಕವನ ಬರ್ದಿದ್ದಾರೆ, ಅದನ್ನು ಓದ್ ಹೇಳ್ತೀನಿ ನೋಡ್ರಿ. ಓ ಮೈ ಡಿಯರ್ ಕೋತಿ, ನೀನು ಬೆಳಗ್ಗೆ 8 ತನಕ ಮಲ್ಕೋತಿ, ಹೊಟ್ಟೆ ತುಂಬ ತಿಂತಿ, ನೀನು ಜಾಸ್ತಿನೇ ಕೀಟ್ಲೆ ಮಾಡ್ತಿ, ನನ್ನ ಖುಷಿ ಮತ್ತು ಕಷ್ಟದ ಜೊತೆ ಇರ್ತಿ, ನೀನು ಯಾವಾಗಲೂ ಲಾಸ್ಟ್ ಬೆಂಚ್ ಕೂಡ್ತಿ. ಐ ಥಿಂಕ್ ನೀನು ನನ್ನ ಲೈಫ್ ಲಾಂಗ್ ಪ್ರೀತಿ ಮಾಡ್ತಿ, ಸುಮ್ಮನೆ ಎಲ್ಲರ ಜೊತೆ ಕಿರಿಕ್ ತೆಗಿತಿ, ನಾನು ನಿನ್ನ ಯಾವಾಗಲೂ ಪ್ರೀತಿ ಮಾಡ್ತೀನಿ, ನನ್ನ ಕೋತಿ, ಲವ್ ಯು ಜಾಸ್ತಿ, ಫ್ರೆಂಡ್ಸ್ ಫಾರ್ ಎವರ್. ಹೆಂಗಿದೆ? ನೀವು ಈ ಥರ ಒಂದೆರಡು ಕವನ ಗೊತ್ತಿದ್ರೆ ಫ್ರೆಂಡ್ಸ್. ಸೊ ಗೈಸ್ ನೋಡ್ರಿ, ನಮ್ಮ ಪುಟ್ಟಾಗಿ ತೆಗೆದಿದ್ದು ಇನ್ನೊಂದು ಡ್ರಾಯಿಂಗ ನಾ ತೋರಿಸ್ತೀನಿ. ಸೊ ಇದ್ರ ಮ್ಯಾಗಿನ ಲೈನ ನಾ ಹೇಳ್ತೀನಿ, ಯಾಕಂದ್ರೆ ಇಂಗ್ಲೀಷ್ ಅದಾವಲ್ಲ, ಸೊ ತಿಳಿಯಲಿ ನಿನಗೆ. ಸುಳ್ಳದು. ಲೈಫ್ ಈಸ್ ಬ್ಯೂಟಿಫುಲ್, ಎಂಜಾಯ್ ದ ಎವ್ರಿ ಮೂಮೆಂಟ್. ಆರ್ಟ್ ಬೈ ಸೃಷ್ಟಿ. ಏನಪ್ಪ ನನಗೆ ಅರ್ಥ ಆಗಲಿಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಅಂತ ಬಂದಿದ್ದಾಳೆ. ಲೈಫ್ ಈಸ್ ಬ್ಯೂಟಿಫುಲ್, ಎಂಜಾಯ್ ದ ಎವ್ರಿ ಮೂಮೆಂಟ್ ಅಂದ್ರೆ ಲೈಫ್ ಜೀವನ ಒಂದು ಜೀವನ ಸುಂದರವಾಗಿರ್ತದೆ, ಆದ್ರೆ ಯಾವ್ದು ಮೂಮೆಂಟ್ ಮಿಸ್ ಮಾಡ್ಕೊಬಿಡ್ರಿ, ಎಂಜಾಯ್ ಮಾಡ್ರಿ ಎಲ್ಲ ಮೂಮೆಂಟ್. ಎವ್ರಿ ಮೂಮೆಂಟ್ ಎಲ್ಲ ಮೂಮೆಂಟ್ 2 ಒಂದೇ. ಸೊ ಗಾಯ್ಸ್ ಇದು ನಮ್ಗೆ ಗೊತ್ತಿರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ನೆಕ್ಸ್ಟ್ ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಇದು ಯಾರು ಅಂತ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ಮುತ್ತಣ್ಣ ಲವರ್ ಇದು. ಅವನು PUCಯಲ್ಲಿ ಫಸ್ಟ್ ಟೈಮ್ ಕಾಲೇಜ್ಗೆ ಹೋದಾಗ ಡ್ರೀಮ್ ಗರ್ಲ್. ಅವನು ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗಿಲ್ಲಂತೆ. ಅವನು ಫ್ರೆಶರ್ಸ್ ಪಾರ್ಟಿ ಅಂದರೆ ಫ್ರೆಶರ್ ಪಾರ್ಟಿ ಇರುತ್ತಲ್ಲ, ಆ ಟೈಮ್ನಾಗ ಈ ಥರ ಆ್ಯಕ್ಟ್ ಮಾಡಿದಳಂತೆ ಅವ್ನು ಡ್ರೀಮ್ ಗರ್ಲು. ಅದನ್ನು ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಬಂದು ಬಿಡಿಸಿದ್ದಾನೆ. ಆ ಡ್ರೀಮ್ ಗರ್ಲ್ ಎಲ್ಲೇ ಇರೋ ಅಮ್ಮ, ನೀನು ಖುಷಿಯಾಗಿರು, ಯಾವಾಗಾದರೆ ಇವ್ನು ನೋಡಿದ್ರೆ ಮೀಟ್ ಮಾಡಿ ಮಾತಾಡಿಸು. ಸೊ ಗಾಯ್ಸ್ ಇದೇನಪ್ಪ ಅಂತಂದ್ರೆ ನಾನು 10th ಇದ್ದಾಗ ಹಿಂದಿ ಪುಸ್ತಕಗಳಾಗಿರ್ತಿದ್ದು. ಸೊ ಬೇಡಿ ಗಾಯ್ಸ್, ನಮ್ಮ ಬೇಡಿ ಎಲ್ಲ ಇಲ್ಲ ಕರಲೆ ಹಿಂದಿ ಪುಸ್ತಕಗಳಾಗಿರ್ತಿದ್ದು. ಬರೀ ಓಲ್ಡು ಕರಲೆ. ಸೊ ಗಾಯ್ಸ್ ಇದೇನಪ್ಪ ಅಂದ್ರೆ ಹಿಂದಿ ಪುಸ್ತಕ ಒಳಗಿತ್ತು. ಸೊ ನನಗೆ ಅವಾಗ ಡ್ರಾಯಿಂಗ್ ಅಂದ್ರೆ ಭಾಳ ಇಂಟ್ರೆಸ್ಟ್ ಇತ್ತು. ಯಾವ್ದು ತೆಗೀಲಿ ಯಾವ್ದು ಬಿಡಲಿ ಅನ್ನೋ ಸುಮ್ಮನೆ ತೆಗೆದಿದ್ದೆ ಅಷ್ಟೇ. ಅವ ಹೇಳಿದ್ದೆಲ್ಲ ಕೇಳಾಗ ಕೊಡ್ರಿ ನೀವು. ಈಗ ನಮ್ಮ ಪುಟ್ಟಕ್ಕವರು ನೆಕ್ಸ್ಟ್ ತರ್ತಾ ಇದ್ದಾರೆ. ಇದು ನಂದೇ, ಇದು ನನ್ನ ಭಾವಚಿತ್ರ. ನಾನು ಚಿಕ್ಕವಳಿದ್ದಾಗ ಹಿಂಗಿದೆ. ಹೌದಾ? ಒಳ್ಳೆ ಎಮ್ಮೆ ತರ ಇದ್ದು ಗಾಯ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ತಂಗಿ ಚಿಕ್ಕವಳಿದ್ದಾಗ ಈ ತರ ಇದ್ರಂತೆ. ಇವಾಗ ನೋಡಿ ಯಾವ ತರ ನೋಡಿ, ನಮ್ಮ ಅಣ್ಣನ ಚಿತ್ರ ಬಂದ್ಬಿಟ್ಟಿದೆ. ಬಟ್ ಇದು ನಾನಲ್ಲ ಗಾಯ್ಸ್. ನಮ್ಮ ತಂಗಿ ಡಿ ಬಾಸ್ ಫ್ಯಾನ್. ಅವಾಗ
ಬಟ್ ಇವಾಗ ಚೇಂಜ್ ಆಗಿದೆ ಏಷ್ಯನ್ ಫ್ಯಾನ್ ಈಗ ಈಗ ಏಷ್ಯನ್ ಫ್ಯಾನ್ ನೋಡಮ್ ಈಗ ಯಾರ್ಯಾರು ಸೊ ಗಾಯ್ಸ್ ಕೈಯಾಗ ಒಂದು ಕೈಯಾಗ ಒಂದು ಚುರ್ಚುರ್ ಬತ್ತಿ ಓ ಕೈಯಾಗ ಚುರ್ಚುರ್ ಬತ್ತಿ ಹಿಡ್ದ ಆಡ್ದೊಂಡಿದ್ದು ಗಾಯ್ಸ್ ಅವ್ರು ಸಣ್ಣವರಿದ್ದಾಗ ಆಡ್ದೊಟ್ಟಿದ್ದು ಚುರ್ಚುರ್ ಬತ್ತಿಗಳು ಇವಾಗ ನೋಡಿದ್ರೆ ಚಿಕ್ಕ ಅವಾಗ ಅಂದ್ರೆ ಜಾಸ್ತಿ ಜನ ಇರ್ಲಿಲ್ಲ ಹಿಡ್ದಾಳಕಿ ಅವಾಗ ಸಣ್ಣಕ್ಕಿದ್ಲ ದೊಡ್ಡದ ಅನಿಸ್ತಿತ್ತು. ಬರಾಬರಿ ಇರಿ ಗಾಯ್ಸ್ ಇನ್ನೊಂದು ಬ್ಯೂಟಿಫುಲ್ ಪಿಕ್ಚರ್ ಇದೆ ಇದನ್ನ ನೋಡಿ. ಇದು ಏನಂತ ನೋಡ್ರಿ ನೀವೇ ನೋಡಿ ಕಮೆಂಟ್ ಮಾಡಿ ಏನಂತ. ನಾನು ಆಮೇಲೆ ಇದಕ್ಕೆ ಸೊ ಗಾಯ್ಸ್ ಇದು ನೋಡಿದ ತಕ್ಷಣ ಕಮೆಂಟ್ ಮಾಡಿ. ಏನು ಮಾಡ್ತಾ ಇದ್ದಾರೆ ಚಿತ್ರದಲ್ಲಿ? ಇವನು ನನ್ನ ತಮ್ಮ, ಅವನ ಡ್ರೀಮ್ ಗರ್ಲು, ತಾಯಿ ಮಗುದ ಹೋಗಾರೆ ಡ್ರೀಮ್ ಗರ್ಲ್ ಅಂತ ಅವಳ ತಲೆಯಲ್ಲಿ ಏನ್ ತೆಗಿತಾರೆ ಆ ತಲೆಯಲ್ಲಿ ಏನ್ ಬರುತ್ತಲ್ಲ ಹುಡುಗಳು ಅದನ್ನ. ಸೊ ಗಾಯ್ಸ್ ಇದು ಅದೆಲ್ಲ ಏನಿಲ್ಲ, ಸುಮ್ಮನೆ ಕಾಮಿಡಿ, ಜಸ್ಟ್ ಕಾಮಿಡಿ. ಇದು ತಾಯಿ, ಇದು ಮಗು. ತಾಯಿ ಕಣ್ಣೀರು ಒರೆಸ್ಲತ್ತಾನ. ತಾಯಿ ಕಣ್ಣೀರು ಒರೆಸ್ತಾವನೆ ಕಷ್ಟದ ಸಮಯದಲ್ಲಿ ಇರ್ಬೇಕಾದ್ರೆ. ಅದು ತಾಯಿ ಮಗನ ಪ್ರೀತಿ. ಅದು ಸುಮ್ಮನೆ ನಾನು ಜಸ್ಟ್ ಕಾಮಿಡಿ ಮಾಡಿದೆ. ಸೊ ಗಾಯ್ಸ್ ಇದು ಏನಪ್ಪ ಅಂತಂದ್ರೆ ಇದು ನನ್ನ ಕ್ರಿಯೇಟಿವ್ ಅಂದ್ರೆ ನಮ್ಮ ಪಪ್ಪಾರು ಹೇಳಿದರು ಹಿಂಗೆ ತೆಗಿ ಅಂತೇಳಿ. ಸೊ ಸುಮ್ಮನೆ ಜಸ್ಟ್ ಹಿಂಗೆ ತೆಗೆದಿದೆ. ಆಮೇಲೆ ಇದು ನನ್ನ ತಲೆಯಾಗ ಹೆಂಗೆ ಬಂದ್ರೆ ಹಂಗೆ ತೆಗ್ದೀನಿ. ಇದೇನು ಕಾಪಿ ಮಾಡಿದ್ದಲ್ಲ, ಅಲ್ಲಿ ಇಲ್ಲಿ ನೋಡಿದ್ದು. ಇದು ನೋಡ್ರಿ, ಇದು ತಾಯಿ ಹೇಳ್ತಿರ್ತಾಳೆ, ಆಮೇಲೆ ಮಗು ಕಣ್ಣೀರು ಒರೆಸ್ತಾ ಇರ್ತಾನೆ, ಆ ಥರ ಡ್ರಾಯಿಂಗ್ ಇದು. ಸೊ ಇದು ಕೂಡ ನಾನೇ ತೆಗೆದಿದ್ದು. ಇದು ಕೂಡ 10th ಇದ್ದಾಗೆ ತೆಗೆದಿದ್ದು. ಸೊ ನಾ ಆಲ್ಮೋಸ್ಟ್ ಎಲ್ಲ 10th ಇದ್ದಾಗೆ ತೆಗೆದು ಲಾಸ್ಟೇ ಅದೇ ಮುಗಿಸ್ಬಿಟ್ಟೆ. ಆಲ್ಮೋಸ್ಟ್ ಎಲ್ಲ 10th ಇದ್ದಾಗೆ ತೆಗ್ದಿದ್ದಾನ. ಬಟ್ ಏನಂದ್ರೆ ಇವಾಗ ಇತ್ತೀಚಿಗೆ ಬಿಟ್ಬಿಟ್ಟಾನೆ ಎಲ್ಲ. ಈಗ ಇಂಟ್ರೆಸ್ಟ್ ಬರ್ತಾ ಇಲ್ಲ ನನಗೆ. ಈಗ ಇಂಟ್ರೆಸ್ಟ್ ಬರಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ ಗಾಯ್ಸ್. ಸೊ ಗಾಯ್ಸ್ ಈಗ ನೋಡ್ರಿ ನಮ್ಮ ಪುಟ್ಟಕ್ಕವರು ಇನ್ನೊಂದು ಡ್ರಾಯಿಂಗ್ ತೋರಿಸ್ಬಿಟ್ಟ. ಇದು ಒಂದು ನಾಯಿ. ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು, ಅದು ಮಲ್ಕೊಂಡಿರೋದು ನೋಡಿ ಬಿಡಿಸಿರೋದು. ಸೊ ಗಾಯ್ಸ್ ಈಗ ನಾಯಿ ಇಲ್ಲ, ಹಾಂ ಯಾಕಂದ್ರೆ ಸತ್ತು ನಾಯಿ. ಅವಾಗಿತ್ತು. ಐ ಮಿಸ್ ಮೈ ಪಪ್ಪಿ. ಸೊ ನಾ ಸಾಲಿಗೆ ಹೋಗಾಗ ಬರಾಗ ಎಲ್ಲ ನನಗೆ ಬೆನ್ನು ಹತ್ತಿತ್ತದು. ಆ್ಯಕ್ಚುಲಿ ನಾಟಕದಾಗೆ ಇತ್ತು ಅದನ್ನು. ಬಟ್ ಇವಾಗಲೂ ಇದೆ. ಬಟ್ ಇವ್ರು ಸಾಕಿರೋದಲ್ಲ, ಬೇರೆಯವ್ರು ಸಾಕಿರೋದು ಬಂದು ಇವ್ರ ಮನೆ ಹತ್ರ ಇರುತ್ತೆ ಅಷ್ಟೇ. ಇಲ್ಲ ಕಕ್ಕಳ ಮೇಲಾಗ ನಾವು ಬೆನ್ನು ಹತ್ತಿತ್ತು. ಇಲ್ಲೊಂದು ಅದಲ್ಲ, ಅದು ಬೇರೆ, ಅದನ್ನು ನಾವು ಸಾಕಿದ್ದೆವು ಮಡ್ಯಾಗಿದ್ದಾಗ. ನೋಡಿ ಇವಾಗಲೂ ಸಾಕಿದ್ದಾರೆ, ಬಟ್ ಅದು ಅಲ್ಲಿ ಬೇರೆ ಜಾಗದಲ್ಲಿ ಇವಾಗ ಇದೆ. ಸೊ ಗಾಯ್ಸ್ ಈಗ ನಾನು ನೆಕ್ಸ್ಟು ಬಿಡಿಸಿರ್ತಕ್ಕಂಥ ಡ್ರಾಯಿಂಗ್ ಆದ್ರೆ ಇದು ಏನು ಡ್ರಾಯಿಂಗ್ ಎಲ್ಲ ನೀವು ಹೇಳ್ಬೇಕು. ಇದು ಅರ್ಧಲೇ ಬಿಡಿಸಿಲ್ಲ. ಆ್ಯಕ್ಚುಲಿ ನಾನು ಡ್ರಾಯಿಂಗ್ ಇಂಟ್ರೆಸ್ಟ್ ಅದ ಅಂತೇಳಿ ಬಿಡಿಸಿದ್ರೆ ಆಮೇಲೆ ಕೆಲಸ ಬರ್ತಂತೇಳಿ ಬಿಟ್ಬಿಟ್ಟಿದ್ದೆ. ಇದು ಅರ್ಧಲೇ ಬಿಡಿಸಿನಿ. ಏನು ಮಾಡ್ತಾ ಇರ್ಬೋದು ಅವರು. ಇನ್ನೂ ಬಿಡಿಸ್ತಾ ಇದ್ದ ಮುಂದೆ, ಬಟ್ ಏನೋ ಕೆಲಸ ಬಂತು ಅಂತ ಬಿಡೋದ. ಬಟ್ ಇಲ್ಲಿತ್ತ ಇದೆ, ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ತಿರ್ಗಾ ಅಪ್ಲೋಡ್ ಮಾಡಿ. ಕಂಪ್ಲೀಟ್ ಆಗಲ್ಲ ಅದು. ಅದು ಎಲ್ಲ ಮಾಡ್ತೀವಿ, ಮಾಡಿದ್ಮೇಲೆ ಆಮೇಲೆ ಅಪ್ಲೋಡ್ ಮಾಡಿ. ಅದು ಅಷ್ಟೇ. ಅದು ಏನಿರ್ಬೋದು ನೀ ಹೇಳಿ ನೋಡಮ್ಮ. ಅದು ಏನು ಮಾಡ್ತಾ ಇರ್ಬೋದು? ಮೋಸ್ಟ್ಲಿ ಅವನು ಹೇಳ್ತಿ ಬಿಟ್ಟು ಹೋಗಿರ್ಬೋದು. ಅದೇ ಅನ್ಸುತ್ತೆ ನಮಾಜ್ ಹಂಗೆ ಮಾಡಲ್ಲ. ಮೋಸ್ಟ್ಲಿ ಅವ್ನು ಏನು ಬಿಟ್ಟು ಹೋಗಿರೋನು ಅದು ನನಗನ್ಸ್ತದ. ನನಗೆ ಸೊ ಗಾಯ್ಸ್ ನನಗೆ ಒಂದು ಸ್ವಲ್ಪ ಅರ್ಧಂಬರ್ಧ ನೆನಪದ. ಅವ ಒಬ್ಬರ ಬಲ್ಲಿ ಏನೋ ಕೇಳಕತ್ತಿದ್ದ ಅಥವಾ ಕ್ಷಮೆ ಕೇಳಕತ್ತಿದ್ದ ಅಥವಾ ಏನೋ ಭಿಕ್ಷೆ ಕೇಳಕತ್ತಿದ್ದು ಫೋಟೋ ಇದು ಚಿತ್ರ ಇರ್ಬೋದು. ಅದು ನನಗೆ ಅನ್ಸೋ ಮಟ್ಟಿಗೆ. ಭಿಕ್ಷೆ ಹಿಂಗೆ ಬರ್ತಾರೆ ಇಲ್ಲ, ಅದು ಏನಪ್ಪ ಬಹುಶಃ ಕ್ಷಮೆ ಕೇಳ. ಮೋಸ್ಟ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು. ಮೋಸ್ಟ್ಲಿ ಅದಕ್ಕೆ ಹಿಂಗೆ ಶೋಗಿ ಬರ್ತಾನೆ. ಸೊ ಗಾಯ್ಸ್ ಈಗ ನಮ್ಮ ಪುಟ್ಟ ಅವರು ಇನ್ನೊಂದು ಡ್ರಾಯಿಂಗ್ ತೋರಿಸ್ತಾಳೆ. ಈಗ ನೋಡ್ರಿ, ಯಾರಿದು ದೇವ? ಮೋಸ್ಟ್ಲಿ ಅದೊಂದು ಹೆಣ್ಣು ಕಣ್ಣೀರು ಹಾಕ್ತಾ ಇರೋದು ನಿಮ್ಮ. ಸೊ ಗಾಯ್ಸ್ ಈಗ ನಮ್ಮ ಪುಟ್ಟ ಅವರ ಗೆಳತಿ ನೋಡ್ರಿ. ತೆಗಿಬೇಡ್ರಿ. ಸೊ ಯಾರು ಅವ್ರ ಗೆಳತಿಯರು ಯಾರು ಕಮೆಂಟ್ ಮಾಡ್ರಿ. ನೀವೇ ತಿಳ್ಕೊರಿ ಯಾರು ನೀವು ಅಂತೇಳಿ. ಈ ಚಿತ್ರ ನೋಡಿ ನೀವೇ ತಿಳ್ಕೊರಿ ಯಾರು ಅಂತೇಳಿ. ಅವ್ರು ಗೆಳತಿ ಯಾರು ತಿಳ್ಕೊಂಡು ಹಳ್ಳಾಗತ್ತಿದ್ರಿ ಯಾರು ಅವ್ರ ಮುಂದೆ ಫೋಟೋ ಮುಂದೆ ನಮ್ಮ ತಂಗಿ ಮುಂದೆ ಯಾರು ಹತ್ತಿರಿ ಅವ್ರ ಫೋಟೋದು ಅದು ಬಿಡಿಸಾಳ ನೋಡ್ರಿ. ನಿಮ್ದೇ ಬಿಡಿಸಾಳ, ನೀವೇ ಕಮೆಂಟ್ ಮಾಡ್ರಿ. ನಿಮ್ದು ಯಾರು ಅಂತೇಳಿ ನೀವೇ ಕಂಡಿಡಿದ್ ನೀವೇ ಕಮೆಂಟ್ ಮಾಡಿ. ನಮಗೆ ಗೊತ್ತಿಲ್ಲ ಯಾರು ಹತ್ತಿದಿರೋ ಅಂತ. ಹತ್ತಿರೋದು ಯಾರು ಅಂತ ನೀವೇ ಕಮೆಂಟ್ ಮಾಡಿ ನೀವೇ ಒಪ್ಕೊಂಡ್ಬಿಡಿ. ಇಲ್ಲಾಂದ್ರೆ ನಂಗೆ ಆಮೇಲೆ ಹೇಳವ್ರೆ, ನನ್ನ ಹೆಸರು ಹೇಳವ್ರೆ, ಬಟ್ ನಾನು ಇಲ್ಲ ವಿಡಿಯೋದಲ್ಲಿ ಹೇಳಲ್ಲ. ಆ್ಯಕ್ಚುಲಿ ನಾ ಗೆಸ್ ಮಾಡ್ಬೋದು. ಇದು ನನಗನ್ಸೋ ಮಟ್ಟಿಗೆ ನಾ ಎಲ್ಲೇ ನೋಡಿನಿ ಮುಖ. ಎಲ್ಲ ಮುಖ ನೋಡಿಲ್ಲ, ಆದ್ರೆ ಹೇಳಲ್ಲ. ನೀವೇ ಕಮೆಂಟ್ ಮಾಡ್ರಿ ಯಾರು ಅಂತೇಳಿ. ಇಲ್ಲೆಲ್ಲ ಪುಟಕ್ಕೆ ಲಗ್ನಕ್ಕೆ ಬಂದಿದ್ದು. ಓ ಕಾಣ್ತಿರೋ ಬೆಳಕದಾಗೆ ಕಾಣ್ತಿರು, ಬಟ್ ಕತ್ತಲ್ದಾಗ ಲೈಟ್ ಹಾಕೊಂಡು ಕಾಣ್ತಿರು. ಸೊ ಗಾಯ್ಸ್ ಈಗ ಇನ್ನೊಂದು ಹೊಸ ಡ್ರಾಯಿಂಗ್. ಇದು ಕೂಡ 10th ಇತ್ತು. ಇದು ಚಿತ್ರನು 10th ಪುಸ್ತಕದಾಗಿತ್ತು. ಆದ್ರೆ ಇದು ನೆನಪಿಲ್ಲ ನನಗೆ. ಅರ್ಧಂಬರ್ಧನೇ ಬಿಡಿಸೀನಿ ಇದನ್ನು. ಸೊ ಇಲ್ಲೈತೆ ನೋಡ್ರಿ ಡ್ರಾಯಿಂಗ್.
ಒಂದು ಹುಡುಗಿ ಇನ್ನೂ ಮಗ್ಲ ಇನ್ನೂ ಒಂದು ಏನೋ ಡ್ರಾಯಿಂಗ್ ಇತ್ತು ಅದು ಬಿಟ್ಟಿಲ್ಲ ಅದು ಅರ್ಧನೇ ಡ್ರಾಯಿಂಗ್ ಮಾಡಿ ಸುರಸುಂದರಿ ನೋಡಿ ಗಾಯ್ಸ್ ಯಾವಾಗಲೂ ಸಿಂಗಲ್ ತಗೋಣೆ. ಅವಾಗಲೂ ನೋಡಿದ್ರಿ ಸಿಂಗಲ್ ಇತ್ತು, ಇವಾಗ ನೋಡಿದ್ರು ಸಿಂಗಲ್. ಇಲ್ಲ ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಇತ್ತು, ಅದು ಕೆಲಸ ಗೊತ್ತ ಬಿಟ್ಟೋದ್ರೆ ಅದೆಲ್ಲ ಅರ್ಧವರ್ಧಲ್ಲೇ ಆಯ್ತದು. ಇದನ್ನು ಅರ್ಧನೇ ಮಾಡ್ಬೇಕಿತ್ತು, ಇದನ್ನ ಯಾಕೆ ಫುಲ್ ಮಾಡ್ದಾಗ ಹೇಳಿ ಕಾಯ್ಸ್. ಇಲ್ಲ ಅರ್ಧನೇ ಮಾಡಿಲ್ಲಲ್ಲ, ಇಲ್ಲ ಒಂದು ಚಿತ್ರ ಐತಿ ಈಚ ಕಡೆ ಮಗ್ಳು ಇನ್ನೂ ಹುಡುಗ ಬರ್ತಾನೋ ಇದು ಆಫ್ ಮಾಡ್ಬೇಕಿತ್ತು, ಟೊಂಕ ಸೈಜ್ ಅಟ್ಟೆ ತೆಗಿಬೇಕಿತ್ತು. ಇದು ಯಾಕೆ ಫುಲ್ ತೆಗಿಯೋದಕ್ಕೆ ಕೆಲಸ ಬರ್ತದೆ. ನೋಡಿ ಒಬ್ಬೊಬ್ಬರೇ ನೋಡಿ ಥಿಂಕ್ ಮಾಡಿ. ನೆಕ್ಸ್ಟ್ ನಮ್ಮ ತಂಗಿದು ಯೋಚನೆ ಮಾಡಿ. ಮಿಕ್ಕಿ ಮೌಸ್. ಮಿಕ್ಕಿ ಮೌಸ್ ಹೌದಾ? ಚಂದ ಹಿಡಿದ್ರೆ ಇದ್ರ ಕ್ಯಾಮ್ರಾದಾಗ ಕಾಣುತ್ತಾನೆ. ಮೂಲಿ ಇದು ಒಂದು ನನ್ನ ಏನಿದು ನಿಮ್ಗೆ ಫೇವ್ರೆಟ್ ಟಾಮಿ. ಸೊ ಗಾಯ್ಸ್ ಇದು ನೋಡಿದ ತಕ್ಷಣ ನನಗೆ ಏನು ನೆನಪಾತಪ್ಪ ಅಂತಂದ್ರೆ ಮಿಕ್ಕಿ ಮೌಸ್ ಕಾರ್ಟೂನ್ ನೆನಪಾತ ನನಗೆ. ಮತ್ತೆ ಏನು ನೆನಪಾಗಲ್ಲ ಮತ್ತೆ ನಿಮಗೆ? ನನಗೂ ಹಂಗೆ ಅನ್ಸುತ್ತೆ, ಬಟ್ ಇವನೇನೋ ಫೈಟ್ ಮಾಡ್ತಾವನೇನೋ ಅನ್ಸುತ್ತೆ. ಸೊ ಗಾಯ್ಸ್ ಮಸ್ತ್ ಬಿಡ್ಸ್ಯಾಡ ನಮ್ಮ ಪುಟ್ಟ ನೋಡಿದ್ರೆ. ಈಗ ನಮ್ಮ ಪುಟ್ಟ ಅವರು ಇನ್ನೊಂದು ಡ್ರಾಯಿಂಗ್ ತೋರಿಸ್ತಾರೆ ನೋಡ್ರಿ. ಸೊ ಗಾಯ್ಸ್ ನೋಡ್ರಿ, ನಂದೇ ಕಾಪಿ ಮಾಡ್ಯಾಳ, 2 ಫೋಟೋ ಕಾಪಿ ಮಾಡ್ಯಾಳ. ಫಸ್ಟಿಗೆ ತೋರಿಸಕ್ಕಿಲ್ಲ, 2 ಫೋಟೋ ಕಾಪಿ ಮಾಡಿದ್ದು. ನಾನು ನೀನು ತಂತಿದ್ದ ಬಿಡಿಸಿ, ನಾನು ಫಸ್ಟ್ ಏರಿದ್ದ ಬಿಡಿಸಿ. ಓ ಗಾಡ್. ಸೊ ಗಾಯ್ಸ್ ನೋಡ್ರಿ, ಇದು ನಾವು ಬಿಡಿಸ್ತಕ್ಕಂಥ ಇದು ನಂದು, ಇದು ನಮ್ಮ ಪುಟ್ಟ ಬಿಡಿಸಿದ್ದು. ಮಸ್ತ್ ನೀವು ಕಮೆಂಟ್ ಮಾಡಿರಿ ಇಬ್ಬರದಾಗ ಯಾರ್ದು ಚಲೋ ಅದ ಅಂತೇಳಿ, ಅವ್ರಿಗೆ ಪ್ರೈಸ್. ಎರಡು ಚೆನ್ನಾಗಿ ಅದಾವ ಫ್ರೆಂಡ್ಸ್, ಬಟ್ ಏನಂದ್ರೆ ಇವ್ನು ಜಾಸ್ತಿ ಕಲರ್ ಜಾಸ್ತಿ ಆಗೈತೆ, ಅದು ಕಲರ್ ಮಬ್ಬಾಗೈತೆ ಅಷ್ಟೇ. ಹಾಗಾಗಿ ನಮ್ಮ ಭಯ್ಯ 10,000 ಪ್ರೈಸ್ ಕೊಡ್ತಾನೆ. ಫೋನ್ ಪೇ ಮಾಡ್ತೀನಿ ಗೈಸ್, ಇವಾಗ ನೆಟ್ ಖಾಲಿ ಆಗೈತೆ, ಫೋನ್ ಪೇ ಮಾಡ್ತೀನಿ. ಸೊ ಗಾಯ್ಸ್ ಇದು ನೋಡ್ರಿ, ಇದು ಏನಾದ್ರು ಗೊತ್ತಾಗಿರ್ಬೋದು. ಈಗ 2019, 20 10th ಯಾರು ಕಲ್ತೀರಿ ಅವ್ರಿಗೆ ಗೊತ್ತಾಗ್ತದೆ ಇದು. ಸೊ ಇದು ಕೂಡ 10th ಪುಸ್ತಕದಾಗೆ ಇತ್ತು. ಇದು ಏನಪ್ಪ? ಓ ಯಸ್, ಹಾಂ ಕನ್ನಡದಾಗ ಇಲ್ಲ ಇಂಗ್ಲೀಷ್ ಒಳಗೆ ಇದ್ದಿರ್ಬೋದು ವಿಷಯ. ಇದು ಪಾಠ ಓದೀನಿ. ಮುಂದೆ ಏನಿತ್ತು? ₹1 ನೋಡಿ ಗಣಿತಲ್ಲಾಗತ್ತೆ. ಇದು ಇರ್ತಲ್ಲ, ಲಡ್ಡು ಅಂಗಡಿ ಇರ್ತದಲ್ಲ, ಜನ ಕಿಶದಾಗ ರೊಕ್ಕ ಹಾಕೊಂಡು ಹೋಗಿರ್ತಾರೆ. ಇದು ಅಜ್ಜೆ ಇದ್ರ ಬಗ್ಗೆ ಒಂದು ಪಾಠ ಐತಿ. ಏನಪ್ಪಾ ಅಂದ್ರ ಅವ ಬಾಯಾಗ ಒಯ್ದು ರೊಕ್ಕ ಹಾಕ್ತಾನ. ಸೊ ಗಾಯ್ಸ್ ಈ ಸ್ಟೋರಿ ಏನಂದ್ರ ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಅಕ್ಕನ ಬಲ್ಲಿ, ಅವ್ರ ಅವ್ವನ ಬಲ್ಲಿ, ಅವ್ರ ತಂಗಿ ಬಲ್ಲಿ ರೊಕ್ಕ ಇಸ್ಕೊಂಡ್ಮೇಲೆ ಅವ್ರ ಅಪ್ಪ ಹೇಳ್ದಂಗ ಬಾಯಿಗೆ ಹೋಗ್ಯಾನ ಒಗದ್ ಬಿಡ್ತಾನ. ಆದ್ರೆ ಆಮೇಲೆ ಅವ ಕಷ್ಟಪಟ್ಟು ದುಡ್ಡು ತಂದಿರ್ತಾನಲ್ಲ, ಅವ್ರ ಪಪ್ಪ ಬಾಯಿಗೆ ಹೋಗಿ ಅಂದಾಗ ಹೋಗ್ಯಾನ ಅವ. ಸೊ ಅದು ಇದ್ದಿತ್ತು, ಅದೇ ಡ್ರಾಯಿಂಗ್ ನಾ ಬಿಡ್ಸೀನಿ ಹಿಂಗೆ ನೋಡ್ರಿ. ಇಂಗ್ಲೀಷ್. ಹಾಂ. ಸೊ ಗಾಯ್ಸ್ ನಾ ಬಿಡಿಸಿದ್ದು ಇನ್ನೊಂದು ಡ್ರಾಯಿಂಗ್ ಐತಿ. ಸೊ ಇದು ಏನಪ್ಪ ಅಂದ್ರೆ ನಮ್ಮ ಶಾಂತ ನಿಂತರ ಬರ್ತಡೇಕ ನಾನು ಬಿಡಿಸಿದೆ. ಸೊ ನೆಕ್ಸ್ಟ್ ಬರ್ಲಾಕತ್ತ ಅವ್ರು ಬರ್ತಡೇಲೆ, ಆದ್ರೆ ಇದು ನಾನು ಇವಾಗೆ ರಿವೀಲ್ ಮಾಡ್ತವ್ರೆ. ಸೊ ಗಾಯ್ಸ್ ಇದು ನೋಡ್ರಿ, ಇದು ನಮ್ಮ ಶಾಂತ ನಿಂತರದು ಡ್ರಾಯಿಂಗ್. ಇದು ಒಳ್ಳೆ ಹೀರೋ ತರ ನೋಡ್ರಿ. ಆ ಫೋಟೋನು ಸೈಡಿಗೆ ಹಿಡಿದ್ರೆ ಬರೋಬ್ಬರಿ ಆಗ್ಬಿಡ್ತಿದ್ವಿ. ಸೊ ಗಾಯ್ಸ್ ನೋಡ್ರಿ, ಇವಾಗ ತಮ್ಮಂದ ಆಯ್ತಲ್ವಾ, ಇವಾಗ ಅಣ್ಣನ ಚಿತ್ರ ತೋರಿಸ್ತೀನಿ ನೋಡಿ. ನನಗೆ ಲಾಜಿಕೆ ಆಗುತ್ತಪ್ಪ ಈ ಥರ ಎಲ್ಲ ತೋರಿಸ್ಬಾರ್ದು ನೀವು. ಇವನು ರಾಜು, ಇವನು ಶಾಂತು. ಒಳ್ಳೆ ಕಾಂಬಿನೇಷನ್ ಗುರು. ಸೊ ಗಾಯ್ಸ್ ಇದು ಚಿಕ್ಕವನಿದ್ದಾಗಿಂದು, ಇದು ಸ್ವಲ್ಪ ಇವನು ದೊಡ್ಡವನಿದ್ದು. ಸೊ ಗಾಯ್ಸ್ ಇದು ನಾ ಬಿಡಿಸಿದ್ದು, ಇದು ನಮ್ಮ ಪುಟ್ಟ ಬಿಡಿಸಿದ್ದು. ಇದು ನೋಡ್ತಾ ಇದ್ರೆ ಲಾಲ್ ಕಳ್ಳಕ್ಕೆ ಕಾಣ್ತಾ ಇಲ್ಲ, ಯಾವುದೋ ಕೋತಿ ಕಳ್ಳಕ್ಕೆ ಕಾಣಕತ್ತದ ನನ್ನ ಕಣ್ಣು. ಅವನ ಮೇಲೆ ಒಂದು ಬರ್ದಿದ್ದೀನಿ, ಓದ್ತಿ ನೋಡಿ ಕೇಳ್ರಿ. ಯಪ್ಪೋ ಗಾಯ್ಸ್, ಕಿವಿ ಶಾರ್ಪ್ ಮಾಡ್ಕೊರಿ, ಸಾಕ್ರಿ ನೀವು. ಯು ಆರ್ ಎ ಬ್ಲ್ಯಾಕ್ ಟೈಗರ್, ಯು ಆರ್ ಮೈ ಟ್ರೆಸರ್, ಐ ಆಮ್ ಯುವರ್ ಕ್ಯೂಟ್ ಸಿಸ್ಟರ್, ದಿಸ್ ಇಸ್ ಪೋಯಮ್ ಅಬೌಟ್ ಮೈ ಪ್ಲೆಸರ್, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಬ್ಲ್ಯಾಕ್ ಟೈಗರ್. ಇವನ್ ಬರ್ಡೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರೂ ಬರ್ತಡೇ ವಿಶ್ ಮಾಡಿದಕ್ಕೆ ಥ್ಯಾಂಕ್ ಯು. ಇಲ್ಲೂ ಬರ್ತಡೇ ದೂರದ ಹೇಳೋದು. ಸೊ ಗಾಯ್ಸ್ ಈಗ ನಾನು ನೆಕ್ಸ್ಟ್ ತೋರ್ಸಕ್ಕೆ ಹೊಂಟೀನಿ. ಸೊ ಇಲ್ಲಿ ನೋಡ್ರಿ, ಇದು ಏನು ಡ್ರಾಯಿಂಗ್ ಅಂತೇಳಿ ನೋಡೋಣ, ಕಮೆಂಟ್ ಮಾಡಿರಿ ಏನಿರ್ಬೋದು ನೋಡಮ್ಮ. ಬೈ ನೀ ಹೇಳೋ ಏನಿರ್ಬೋದು. ಮೋಸ್ಟ್ಲಿ ಹಸುಗೆ ಹಾಲು ಕರಿತಾ ಇರೋದು. ಕರೆಕ್ಟ್ ಬೈ, ಏನು ಕಂಡಿಡ್ದು ಬೈ. ಸೊ ಗಾಯ್ಸ್ ಇದೇನದಲ್ಲ ಡ್ರಾಯಿಂಗ, ಇದು ನಾ 10th ಒಂದು ಕಾಂಪಿಟೇಷನ್ ಹೋಗಿದ್ದೆ, ಡ್ರಾಯಿಂಗ್ ಕಾಂಪಿಟೇಷನ್ಗೆ. ಸೊ ಇದೇ ರೀತಿ ಬಿಡಿಸಿದ್ದೆ, ಕಲರ್ ತುಂಬಿದ್ದೆ ಅಲ್ಲಿ, ಅವರೇ ಇಟ್ಕೊಂಡ್ರೆ ನಮ್ಗೇನು ಕೊಟ್ಟಿಲ್ಲ ಅದು. ಸೊ ಈ ರೀತಿ ಅಂತ ಬಿಡಿಸಿಲ್ಲ ಅವನು, ಸ್ವಲ್ಪ ಚೇಂಜ್ ಇದೆ. ಇದ್ದಿಲ್ಲ ಅವಾಗ. ಎಲ್ಲ ಮೊಳಕಾಲು ಅದಾವ, ಎಲ್ಲ ಅದಾವ, ಸ್ವಲ್ಪ ಜಸ್ಟ್ ಅಂದ್ರೆ 10th. ಇದು ಈಗ ಬಿಡಿಸಿದ್ದು ಅಂದ್ರೆ ಈಗಂದ್ರೆ ಅದು ಕಾಂಪಿಟೇಷನ್ ಆದ್ಮೇಲೆ ಬಿಡಿಸಿದ್ದೆ. ಸೊ ಗಾಯ್ಸ್ ಇದೇ ರೀತಿ ಅಲ್ಲಿ ಬಿಡಿಸಿದ್ದೆ, ಅದಕ್ಕೆ ನನಗೆ 10,000 ಪ್ರೈಸ್ ಬಂದವ.
10,000 ಪ್ರೈಸ್ ಮನಿ ಪ್ರೈಸ್ ಗೆದ್ದಿನ ಬೈ. ಬಟ್ ಅವು ಅಮೌಂಟ್ ಎಲ್ಲ ಖಾಲಿ ಆಗೋದು. ಅವಾಗೆ ಫೋನ್ ತೊಗೊಂಡಿ ನಾ. ಅವು ಯಾವಾಗ 10,000 ಬಂದವಲ್ಲ ಆ ಒಂದು ತಿಂಗಳದಾಗ ಫೋನ್ ತೊಗೊಬಿಟ್ಟೆವು ಅದೇ 10,000 ರೂಪಾಯಿದಾಗ. ಲಾಸ್ಟ್ ಒನ್ ಗೈಸ್. ಸೊ ಗಾಯ್ಸ್ ನೋಡ್ರಿ, ಇದು ನಾನು ಡ್ರಾಯಿಂಗ್ ಲಾಸ್ಟ್ ಡ್ರಾಯಿಂಗ್ ಇದು. ಅಂದ್ರೆ ಇನ್ನು ಮುಂದೆ ಬಿಡಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಬಿಡಿಸಿದ್ದು ಡ್ರಾಯಿಂಗ. ಸೊ ಇದೇನಪ್ಪ ಅಂತಂದ್ರೆ ನಮ್ಮ ಅಣ್ಣನ ಡ್ರಾಯಿಂಗ್ ಇದು. ಇದು ನಮ್ಮ ಅಣ್ಣನ ಬರ್ತಡೇಗೆ ಮಾಡಿದ್ದು ಡ್ರಾಯಿಂಗ್. ಸೊ ಇಲ್ಲಿ ನೋಡ್ರಿ, ಇದು ನಮ್ಮ ಪ್ರಸನ್ನಣ್ಣನ ಬರ್ತಡೇ ಡ್ರಾಯಿಂಗ್ ಇದು. ಮುಖ ಇಲ್ಲ ಅಂತ ಅನ್ಬೇಡ್ರಿ, ಮಾಸ್ಕ್ ಹಾಕಿದ್ದಾರೆ ಅವಾಗ. ಅದೇ ಅದು ಆ್ಯಕ್ಚುಲಿ ನಾ ಫೋಟೋ ನೋಡಿ ಬಿಡಿಸಿದ್ದೆ. ಅದು ಫೋಟೋ ಎಲ್ಲರೂ ಸ್ಟೇಟಸ್ ಇಟ್ಟಿದ್ದು, ಅದೇ ಫೋಟೋ ಸೇಮ್ ಬಿಡಿಸಿಬಿಟ್ಟಿದ್ದ. ಮಾಸ್ಕ್ ಹಾಕಿದ್ದಾರೆ ಅದು ಫೋಟೋದಲ್ಲಿ. ಮುಖ ಇಲ್ಲ ಅಂತ ಕೇಳ್ಬಿಡಿ, ಮತ್ತೆ ಮಾಸ್ಕ್ ಇರೋ ಫೋಟೋ ಅದು. ಸೊ ಗಾಯ್ಸ್, ಇದಿಷ್ಟು ನಾನು ಪುಟ್ಟ ಬಿಡಿಸಿರೋದು ಡ್ರಾಯಿಂಗ್ಸ. ಸೊ ನಿಮ್ಗೆ ಯಾರ್ದು ಚಲೋ ಅನ್ನಿಸ್ತು ಕಮೆಂಟ್ ಮಾಡಿರಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ ಕರೆಕ್ಟ್ ಗಾಯ್ಸ್. ಹಿಂಗೆ ನಂದು ಒಂದು ಚಾನಲ್ ಬರುತ್ತೆ, ಅವಾಗ ಸಬ್ಸ್ಕ್ರೈಬ್ ಮಾಡಕ್ಕಂತೈತಿ, ಇವಾಗ ಬೇಡ. ಸೊ ಗಾಯ್ಸ್, ಸುನಾಮಿ ಥರ ಬರ್ತಾನೆ ಅಲ್ಲ ಇವರು ನಾನೇ ಕ್ಯಾಮ್ರಾಮ್ಯಾನ, ನನಗೆ ಒಂದು ಜನ ವಿಡಿಯೋ ತೋಲಿಲ್ಲ, ಅದಕ್ಕೆ ನಾನೇ ತೊಗೊಂಡೆ. ನೀವು ವಿಡಿಯೋದ ನೀ ತೊಗೊಂಡ್ರೆ ಮತ್ತು ನಾವು ಹೆಂಗೆ ಇದು ಮಾಡೋದು. ಸೊ ಗಾಯ್ಸ್, ಯಾರ್ಯಾರು ಡ್ರಾಯಿಂಗ್ ಲವರ್ಸ್. ಸೊ ಗೈಸ್, ಯಾರ್ಯಾರು ಡ್ರಾಯಿಂಗ್ ಲವರ್ಸ್ ಇದ್ರಿ, ಸೊ ನಮಗೆ ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಶಿವ್, ಟಾಟಾ, ಗುಡ್ ನೈಟ್. ನೆಕ್ಸ್ಟ್